ದೇವರು ಇದಾನೆ, ಹುಟ್ಟಿದವ ಒಂದ್ ದಿವಸ ಸಾಯ್ತಾನೆ. ಎಲ್ಲಾರು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದ್ ದಿವಸ ಹೋಗೋದೆ. ಅದರೊಳಗೆ ಯಾವುದು ಇಲ್ಲ, ಯಾವುದು ಹುಟ್ಟದ ಅದು ಸಾಯಕ ಬೇಕು. ಆದ್ರೆ ಬಾಡದೆ ಇರ್ತಕ್ಕಂಥ ಹೂ ಜಗತ್ನಾಗ ಐತಂತ ಮಾಡ್ರಿ ನೀವು. ಬಾಡದೆ ಇರ್ತಕ್ಕಂಥ ಹೂ ಜಗತ್ನಾಗ ಇಲ್ಲ. ಬಾಡೋದಕ್ಕಿಂತ ಮುಂಚೆ ಅದನ್ನ ಮುಡಿಯುವಂತ ಪ್ರಯತ್ನ ಮಾಡಿ. ಹಳಸದೇ ಇರತಕ್ಕಂಥ ಅನ್ನ ಜಗತ್ನಾಗ ಇಲ್ಲ. ಹಳಸೋದಕ್ಕಿಂತ ಮುಂಚೆ ಕುಣಬೇಕಲ್ಲ ಅದನ್ನ. ಹಂಗ ಕೊಳೆ ಹಿಡಿಯಿರ್ತಕ್ಕಂಥ ಹಣ್ಣು ಜಗತ್ನಾಗ ಇಲ್ಲ. ಕೊಳೆಯುವುದಕ್ಕಿಂತ ಮುಂಚೆ ಅದನ್ನ ತಿನ್ಬೇಕಲ್ಲ. ಹಳಸದೇ ಇರುವಂತ ಹಣ್ಣಿಲ್ಲ, ಹಳಸೋಕ್ಕಿಂತ ಮುಂಚೆ ಕೊಡಬೇಕು. ಆ ಬಾಡದೇ ಇರತಕ್ಕಂಥ ಹೂವಿಲ್ಲ, ಬಾಡೋಕ್ಕಿಂತ ಮುಂಚೆ ಅದನ್ನು ಮುಡಿಬೇಕು. ಹಾಗೆ ಸಾಯದೇ ಇರತಕ್ಕಂಥ ಮನುಷ್ಯ ಜಗತ್ನಾಗ ಇಲ್ಲ. ಯಾರು ಸಾಯಲಾರ್ದಂಗೆ ಕುಂತಾರೋದಾರ ಅನ್ಬೇಡ್ರಿ ನೀವು. ಆವ ವಿದ್ಯೆಯ ಕಲಿತಡು ಸಾವ ವಿದ್ಯೆ ಬೆನ್ನ ಬಿಡೋದು. ವಜ್ರ ಪಂಜರದೊಳಗಿಕ್ಕಿದಾದರೂ ವಜ್ರದ ಪಂಜರದೊಳಗೆ ಅದಿನಂದ್ರೂ ಸಹಿತ ಸಾವಿನ ವಿದ್ಯೆಯಿಂದ ತಪ್ಪಿಸಿಕೊಳ್ಳುವಂತ ಸಾಧನ ಇವತ್ತಿಗೂ ಸಹಿತ ಸಿಕ್ಕಿಲ್ಲ. ಹಾಗಾಗಿ ನಾವು ತಲೆಗಿಟ್ಕೊಳ್ಬೇಕು, ಇದು ಬಾಡೋಕ್ಕಿಂತ ಮುಂಚೆ ಹೂ ಮುಡಿಬೇಕು, ಹಳಸೋದಕ್ಕಿಂತ ಮುಂಚೆ ಅನ್ನ ತಿನ್ಬೇಕು, ಕೊಳೆಯೋದಕ್ಕಿಂತ ಮುಂಚೆ ಹಣ್ಣನ್ನ ಉಪಯೋಗ ಮಾಡಬೇಕು. ಹಂಗ ಸಾಯೋದಕ್ಕಿಂತ ಮುಂಚೆ ಒಂದು ಏನಾದ್ರೂ ಒಳ್ಳೆಯ ಕೆಲಸವನ್ನ ಮಾಡೇ ಸಾಯ್ಬೇಕನ್ನುವಂತ ಕಾರಣವನ್ನ ನಾನು ತಲೆಗಿಟ್ಕೊಳ್ಬೇಕು. ಬದುಕು ಸಾರ್ಥಕ ಆಗ್ಬೇಕಲ್ಲ. कधी होता है सार्थक जीवन? जीवन म्हणजे काय? जीवन म्हणजे काय? जीवन फार सुंदर आहे. ಜೀವನ ಬಹಳ ಸುಂದರವಾಗಿದೆ. ಸುಂದರವಾಗಿರ್ತಕ್ಕಂಥ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಅದನ್ನ ನಮ್ಮ ದಿನಕರ್ ದೇಸಾಯಿ ಅವರು ಹೇಳ್ತಾರೆ, ನನ್ನ ಜೀವನ ಯಾವಾಗ ಸುಂದರ ಆಗ್ತದ? ನನ್ನ ಜೀವನ ಸುಂದರ ಆಗುವಂತದ್ದು ರೊಕ್ಕ ಗಳಿಸಿದಾಗ, ಮನೆ ಕಟ್ಕೊಂಡಾಗ, 4 ಮಂದಿ ಮನೆ ತಪ್ಪಿಸಿ ನನ್ನ ಮನೆ ಹೈಟ್ ಮಾಡ್ಕೊಂಡಾಗ ಜೀವನ ಸುಂದರ ಆಗೋದಿಲ್ಲ. ಅವ್ರೇನ್ ಹೇಳ್ತಾರೆ ಗೊತ್ತೇನು? ಎನ್ನ ದೇಹದ ಬೂದಿಯನ್ನು ಹೋಗಿ ಬಿಡಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿಯನ್ನ ನನ್ನ ಸುಟ್ಟು ನಂತರದಲ್ಲಿ ಎಲ್ಲರೂ ಹೋಗಿ ಬಿಡ್ತಿರಲ್ಲ, ಆ ಬೂದಿಯನ್ನು ಎಲ್ಲಿ ಬಿಡ್ರಿ ಅಂತಂದ್ರೆ ಭತ್ತ ಬೆಳೆಯುವಂತ ಗದ್ಯಾಗ ಹೋಗಿ ನನ್ನ ಬೂದಿಯನ್ನು ಹಾಕ್ರಿ. ನನ್ನ ದೇಹದಾಗಿರುವಂತ ಬೂದಿಯ ಕಣಗಳಿಂದ ಆ ಭತ್ತದೊಳಗೆ 4 ತೆನೆ ನೆಗೆದು ಬಂತಂದ್ರೆ ಧನ್ಯವಾಯಿತು ಬಾಳು ಹುಟ್ಟು ಸಾವಿನಲ್ಲಿ ಅನ್ನುವಂತ ಮಾತನ್ನ ದಿನಕರ್ ದೇಸಾಯಿ ಅವರು ಹೇಳ್ತಾರೆ. ಎನ್ನ ದೇಹದ ಅಂಗಾಂಗಗಳನ್ನು ಕೊಟ್ಟು ಬಿಡಿ ಅಗತ್ಯವಿದ್ದಡೆಯಲ್ಲಿ. ನನ್ನ ದೇಹದೊಳಗಿರ್ತಕ್ಕಂಥ ಅಂಗಾಂಗಗಳನ್ನ, ನನ್ನ ಕಣ್ಣದ, ನನ್ನ ಕಿಡ್ನಿ ಅದಾವ, ಮತ್ತು ಬ್ರೈನ್ ಟ್ಯೂಮರ್ ಆಯ್ತು ಅಂದ್ರೆ ಎಲ್ಲ ಅಂಗಾಂಗಗಳನ್ನು ತೆಗೆದು ಹಾಕಕ್ ಬರ್ತದ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ದೇಹದ ಅಂಗಾಂಗಗಳನ್ನು ಕೊಟ್ಟು ಬಿಡಿ ಅಗತ್ಯವಿದ್ದಡೆಯಲ್ಲಿ ಕೊಟ್ಟು ಬಿಡ್ರಿ. ಅದರಲ್ಲಿಂದ 4 ಮಂದಿ ಜೀವ ಉಳಿತು ಅಂದ್ರೆ ಧನ್ಯವಾಯಿತು ಹುಟ್ಟು ಬದುಕು ಸಾವಿನಲ್ಲಿ. ಎಷ್ಟು ಚಲೋ ಹೇಳ್ಯಾರ ನೋಡಿ. ದೇವರಿಗೆ ಬಹಳಷ್ಟು ಮಂದಿ ಕಣ್ಬಟ್ಟು ಕೊಡ್ತೀವಿ ನಾವು. ದೇವರಿಗೆ ಕಣ್ಬಟ್ಟು ಕೊಡ್ತೀರಿ, ನಿಮ್ ಭಕ್ತಿ ನೀವು ಕೊಡ್ರಿ, ಅದ್ರ ಬಗ್ಗೆ ನಾ ಏನು ತಕರಾರು ಹೇಳೋದಿಲ್ಲ. ಆದ್ರೆ ದೇವರಿಗೆ ಕೇವಲ ಕಣ್ಣು ಬಟ್ಟು ಕೊಡೋದ್ರಿಂದ ದೇವ್ರು ಒಲಿತಾನ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ದೇವ್ರು ಯಾವಾಗ ಒಲಿತಾನಂದ್ರ ಜಗತ್ತ ನಿರ್ಮಾಣ ಮಾಡಿ ಅವಾಗ ಕಣ್ಣು ತಕೊಂಡು ಕುಂತಾನಂತ ತಿಳ್ಕೊಂಡು ನಮ್ದೆಲ್ಲ ಕೆಲಸ ಚಲೋ ನಡೆದದ. ಮತ್ತೆ ಅವಾಗ ಕಣ್ಣು ಮುಚ್ಚಿದ ಅಂತಂದ್ರೆ ನಮ್ಗೆ ಯಾವಾಗ ನಡೀತಾವ ಹಿಂಗ್ ಕೆಲಸ. ಹಾಗಾಗಿ ದೇವರಿಗೆ ಕಣ್ಣುಬಟ್ಟು ಕೊಡೋದಕ್ಕಿಂತ ಮುಂಚೆಕ ಬೆಳ್ಳಿ ಕಣ್ಣುಬಟ್ಟು ದೇವ್ರಿಗೆ ಕೊಟ್ಟು ಹೋಗುವಂತ ಟೈಮ್ದೊಳಗೆ ನಾನೇನು ಈ ಜಗತ್ತನ್ನು ನೋಡ್ಬಿಟ್ಟಿನಲ್ಲ, ಎಷ್ಟು ವಿಶಾಲವಾಗಿರ್ತಕ್ಕಂಥ ಜಗತ್ತನ್ನು ಪರಮಾತ್ಮ ನಿರ್ಮಾಣ ಮಾಡ್ಯಾನ. ಈ ಜಗತ್ತನ್ನು ನಾನು ಸಾಯಿ ಮಠ ನೋಡಿನಿ. ನಾ ಸತ್ತ ಮೇಲೆ ಈ ಜಗತ್ತನ್ನು ಯಾರಿಗೆ ನೋಡಕ್ಕಾಗಿಲ್ಲ, ಅವರಿಗೆ ನನ್ನ ಕಣ್ಣಿನ ಮುಖಾಂತರವಾಗಿ ಅವ್ರ ಜಗತ್ತು ನೋಡುವಂಗಾಗಲಿ ಅಂತ ತಿಳ್ಕೊಂಡು ನಿನ್ನ ಕಣ್ಣು ದಾನ ಮಾಡಿ ಹೋದ್ರೆ ಮಾತ್ರ ಮ್ಯಾಗಿನ ಪರಮಾತ್ಮ ನಿನ್ನ ಮೆರೆಸ್ತಾನ ಅನ್ನುವಂಥದ್ದನ್ನ ತಲೆಯಾಗಿಟ್ಕೋಬೇಕು. ಚಪ್ಪಾಳಿ ಹೊಡೆದವ್ರ ಲಿಸ್ಟ್ ಮಾಡಿ ಬರ್ಕೊಂಡು ಬಿಡ್ತೀನಿ ಹೆಸರು. ಅಯ್ಯೋ ಶಿವನಾಟ ಅಂತೀರಿ ನೀವು. ಜೀವನ ದೇಹನ ಹೋಗೈತೆ ಅಂದ ಮೇಲೆ ಕಣ್ಣು ಕೊಡಕ್ ಬಂದಿರೋದೇನ್ರಿ? ದೇಹ ಹೋಗೇ ಬಿಟ್ಟಿರ್ತೈತಲ್ಲ. ನೀವೇನ್ ತಿಳ್ಕೊಂಡಿರ್ಬೇಕು? ಏನ್ರಿ ಕಣ್ಣಾಗ ಚಾಕು ಹಾಕಿ ಅಟ್ಟು ಹಿಂಗೆ ತೊಗೊಂಡು ಹಿಂಗೆ ತೆಗಿತಾರಂತ ಮಾಡ್ರಿ. ಅವ್ರ ಹಂಗಾರ ಹಾಕ್ಲಿ ಹಿಂಗಾರ ಹಾಕ್ಲಿ ಬೋಡೇದ್ರ ತಗೊಂಬಂದು ಕಿತ್ಕೊಳ್ಳೋದು ತೊಗೊಂಡು ಏನ್ ಮಾಡೋರು ಹೋಗೇ ಬಿಟ್ಟದ ಜೀವಲ್ಲೇ. ಅವ್ರ ಮ್ಯಾಗಿನ ಲೆನ್ಸ್ ತಗೋತಾರೆ, ಅವ್ರು ತಗೊಳ್ಳೋದು ಬಹಳ ಸೂಕ್ಷ್ಮ ತಗೋತಾರೆ, ತಗೊಂಡಿದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ನೋಡಿದಿರುವಂತ ಜಗತ್ತನ್ನು ಇನ್ನೊಬ್ಬರು ನೋಡ್ಲಿ ಅನ್ನುವಂತ ಕಾರಣಕ್ಕೆ ಅಂತಹ ಕಣ್ಣುಗಳನ್ನು ಒಂದಿಷ್ಟು ದಾನ ಮಾಡುವಂತ ಪ್ರಯತ್ನ ಮಾಡಬೇಕು. ಮತ್ತೆ ಒಂದ್ ಕಡೆ ಬಸವಣ್ಣನವ್ರು ಹೇಳ್ಯಾರ, ವ್ಯಾಧನೊಂದು ಮಲ ಹೊಡೆಯುವುದು ತಂದಡೆ ಸಲುವ ಹಾಗಕ್ಕೆ ಬಿಳಿವರಯ್ಯ, ನೆಲನಾಳುವ ಹೆಣನಂದರೆ ಒಂದ್ ಅಡಿಕೆ ಕೊಂಬರಿಲ್ಲ ನೋಡಯ್ಯ. ನೋಡ್ರಿ, ಈ ವಚನ ಹೇಳ್ಬೇಕಾದ್ರೆ ಇವತ್ತು ಅಪವಾದ ಅನ್ಸೈತೆ ನಮ್ಗೆ. ಯಾಕಂತಂದ್ರೆ ಅವತ್ತಿನ ಕಾಲಕ್ಕೆ ಇಷ್ಟು ವಿಜ್ಞಾನ ಮುಂದುವರೆದಿರ್ಲಿಲ್ಲ. ಇವತ್ತ ಈ ದೇಹ ಹೋದ ಮೇಲೆ ಇದನ್ನ ಯಾರು ಕೊಂಬೋರಿಲ್ಲ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣನವ್ರು ಅವತ್ತು ಹೇಳ್ಯಾರ. ಆದ್ರೆ ಅದನ್ನೊಂದು ಸ್ವಲ್ಪ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ಒಂದಿಷ್ಟು ಅದನ್ನ ಮಣ್ಣಾಗಿ ಹೋಗೋದಕ್ಕಿಂತ ಒಂದಿಷ್ಟು ಯಾರು ಸೈನ್ಸ್ ಅನ್ನು ಓದ್ತಿರ್ತಾರ ಅಂತವ್ರಿಗೆ ದೇಹವನ್ನು ದಾನ ಮಾಡೋದಕ್ಕೂ ಅವಕಾಶ ಐತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಬಹುತೇಕ ನನಗೆ ಗೊತ್ತಿದ್ದಂಗೆ ಇಲ್ಲೆಲ್ಲ ನಮ್ಮ ಬಾಗೇವಾಡಿ ಅಜ್ಜವ್ರಿಗೆ ಅಜ್ಜವ್ರಿಗೆ ಗೊತ್ತೈತಿ. ಇಲ್ಲೇ ಬೆಳಗಾವಿ KLE ಹಾಸ್ಪಿಟಲ್ ನೊಳಗೆ ಒಬ್ಬ ರಾಮಣ್ಣವ್ರು ಅಂತ ತಿಳ್ಕೊಂಡು ಡಾಕ್ಟರು ಸ್ವತಃ ತಮ್ಮ ತಂದೆ ದೇಹವನ್ನೇ ತಂದೆ ಸತ್ತ ನಂತರದಲ್ಲಿ ತಂದೆ ದೇಹವನ್ನೇ ಹಾಸ್ಪಿಟಲ್ಗೆ ದಾನ ಮಾಡಿ ತಂದೆ ದೇಹವನ್ನೇ ಕೊಡೋದು ಆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ಅಪರೂಪದ ಡಾಕ್ಟರ್ ಅಂದ್ರೆ ಒಬ್ಬರು ರಾಮಣ್ಣವ್ರ ಡಾಕ್ಟರ್ ಅಂತ ಅದಾರ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆಯನ್ನು ಕಟ್ಟಬೇಕು. ಅಜ್ಜವ್ರು ಹೇಳಿದ್ರು ನೋಡಿ, ಮಹಾಂತೇಶ್ ರಾಮಣ್ಣ ಅವರನ್ನು ತಿಳ್ಕೊಂಡು ಅವರು ಸ್ವತಃ ತಂದೆ ದೇಹವನ್ನು ಹಾಸ್ಪಿಟಲ್ ಕೊಟ್ಟು
ಅವ್ರ ತಂದೆ ದೇಹವನ್ನೇ ಕೊರೆದು ಮಕ್ಕಳಿಗೆ ಪಾಠ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಇವತ್ತು ನಾವು ವಿಚಾರ ಮಾಡ್ಕೊಳ್ಬೇಕು, ಹಿಂಗೂ ನಮ್ಮ ಬದುಕನ್ನು ಸಾರ್ಥಕತೆ ಮಾಡ್ಕೊಳಕ್ ಬರ್ತದ ಅಂತ. ನಾನೇನೋ ಒಂದು ಪುರಾಣ ಹೇಳಕ್ ಬಂದೆ, ನೀವು ಕೇಳಿದ್ರಿ. ಎಲ್ಲರೂ ಹೇಳ್ಬೇಕಾದ್ರೆ ಬಸವಣ್ಣನ ಚರಿತ್ರೆ ಹೇಳ್ಬೇಕಾದ್ರೆ ಹಂಗ ಹೇಳ್ಬೇಕಲ್ಲ, ಅದನ್ನ ಹಿಂಗ ಆಯ್ತು, ಕಲ್ಯಾಣದಾಗ ಹಿಂಗ್ ಮಾಡಿದ್ರು, ಹಿಂಗಿಂದ ಕ್ರಾಂತಿ ಆಯ್ತು, ಸಮಗಾರ ಹರಳೆಯವರು ತಲೆ ಮೇಲೆ ಇದನ್ನ ಹೊತ್ಕೊಂಡ್ ಬಂದ್ರು, ಅದನ್ನ ಕೊಟ್ರು, ಇದನ್ನೆಲ್ಲರೂ ನಾವು ಹೇಳತ್ತೀವಿ ಕೇಳತ್ತೀವಿ. ಅದ್ರ ಜೊತೆಗೆ ಅವತ್ತಿನ ಧರ್ಮದೊಳಗೆ ಅವ್ರು ಎಷ್ಟು ಆನಂದವಾಗಿ ಧರ್ಮದ ಒಳಗೆ ಎಷ್ಟು ಚಂದ ಬದುಕಿದ್ರು, ನಾವ್ ಹೆಂಗ್ ಬದುಕಾಕತ್ತೀವಿ, ನಮ್ಮ ಸಾರ್ಥಕತೆ ಏನು, ಅವ್ರು ಪ್ರತಿ ಕ್ಷಣವೂ ಸಹಿತ ಬದುಕನ್ನು ಸಾರ್ಥಕ ಮಾಡ್ಕೋಬೇಕಂತ ಬಡದಾಡಿದ್ರು. ನಾವ್ ಹೆಂಗ್ ಬಡ್ಕೊಳಕತ್ತೀವಿ, ನಾವು ವಿಚಾರ ಮಾಡ್ಕೊಳ್ಬೇಕು. ಪರೋಪಕಾರಕ್ಕಾಗಿ ನಾವು ಒಂದಿಷ್ಟು ವಿಚಾರ ಮಾಡ್ಕೊಳ್ಬೇಕು. ಮುಂದೆ ಉಕ್ರೇನ್ ಯುದ್ಧ ನಡೆದಾಗ ರಷ್ಯಾದವರು ಬಾಂಬ್ ಹಾಕಾಕತ್ತಿದ್ರು. ಅವಾಗ ನಮ್ಮ ಕರ್ನಾಟಕದಾಗ ರಾಣೆಬೆನ್ನೂರು ತಾಲೂಕಿನಾಗ ಒಬ್ಬ ಹುಡುಗ ನವೀನ್ ಅನ್ನುವಂಥ ಹುಡುಗ MBBS ಮಾಡಕ್ ಹೋಗಿದ್ದ. MBBS ಮಾಡಕ್ ಹೋಗಿದ್ದ. ನಾವೆಷ್ಟು ಭಾರತೀಯರು ಇಲ್ಲಿ ಕುಂತವ್ರು ಬಹಳ ಖುಷಿ ಪಡ್ಬೇಕು. ನೀವೆಲ್ಲ ಎಷ್ಟಂದ್ರೆ ಇಲ್ಲಿ ಯಾವುದೇ ಅಂತ ಆತಂಕಗಳು ಸೃಷ್ಟಿಯಾಗೋದು ಬಹಳ ಕಡಿಮೆ. ಅಲ್ಲೇ ಮ್ಯಾಗ್ ಬಾಂಬ್ ಬೀಳ್ತಿದ್ವು. ಬಂಕರ್ನೊಳಗೆ ಕುತ್ಕೊಂಡಿದ್ರು. ಬಂಕರ್ನೊಳಗೆ ಎಲ್ಲರೂ ಕುತ್ಕೊಂಡಾಗ ಹೊರಗೆ ಒಂದು ನೀರಿನ ಬಾಟ್ಲಿ ತೊಗೊಂಡ್ಬರ್ಬೇಕಾದ್ರೂ ಭಾಳ ಹೆದರಿಕೆಯಿಂದ ಹೋಗ್ಬೇಕು. ಯಾಕೆ ಯಾವತ್ತೇ ಬಂಕರ್ನಾಗಿಂದ ಬಾಂಬ್ ಬೀಳ್ತೈತಿ, ಹೊರಗೆ ಬಂದ್ರೆ ಯಾವಾಗ ಬಾಂಬ್ ಬೀಳ್ತೈತಿ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಹೊರಗೆ ನೋಡಿ ಒಂದು ವಾಟರ್ ಬಾಟಲ್ ತೊಗೊಂಡ್ಬರ್ಬೇಕಂತ ಹುಡುಗ ಹೊರಗೆ ಬಂದ. ಅವ ಬಂದ ಕೂಡಲಿನ ಬಾಂಬ್ ಅವಂಗ ಬಿತ್ತು, ಸತ್ತ ಹೋಗ್ಬಿಟ್ಟ. ಸತ್ತ ಮೇಲೆ ಅದನ್ನು 15 ದಿವಸ ಆದ ನಂತರದಲ್ಲಿ ಭಾರತ ದೇಶಕ್ಕೆ ತೊಗೊಂಡ್ಬರುವಂಥ ಪ್ರಯತ್ನ ಮಾಡಿದ್ರು. ಆದ್ರೆ ಆತ ಹುಡುಗ ಸತ್ತ ಮೇಲೆ ಅವರಪ್ಪ ಒಂದು ನಿರ್ಣಯ ತಗೋತಾನ. ಏನು ತಗೊಂಡ ಅಂದ್ರೆ, ನನ್ನ ಮಗ ಡಾಕ್ಟರ್ ಆಗ್ಬೇಕಂತ ತಿಳ್ಕೊಂಡು ಉಕ್ರೇನಿಗೆ ಹೋಗಿದ್ದ. ನನ್ನ ಮಗ ಡಾಕ್ಟರ್ ಆಗ್ಬೇಕಂತ ತಿಳ್ಕೊಂಡು ಅಲ್ಲಿಗೆ ಹೋಗಿದ್ದ. ಆದ್ರೆ ಡಾಕ್ಟರ್ ಆಗ್ಲಾರ್ದನ ಹೆಣ ಆಗಿ ಬಂದಾನ ಅಂತ ತಿಳ್ಕೊಂಡು ಇವನು ಮಣ್ಣು ಹಾಕಿಸ್ಬಿಟ್ಟೆ ಅಂತಂದ್ರೆ ನನ್ನ ಮಗನ ಜೀವನಕ್ಕೆ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ ಅಂತ ತಿಳ್ಕೊಂಡು, ನನ್ನ ಮಗ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಏನಾಯ್ತು, ಯಾರ ಡಾಕ್ಟರ್ ಹಾಕಿನಂತ ಬರ್ತಾರ ಅಂಥವ್ರಿಗೆ ಕಲಿಯುವಂತ ವಸ್ತು ಆಗ್ಲಿ ಅಂತ ತಿಳ್ಕೊಂಡು ತನ್ನ ಮಗನ ದೇಹವನ್ನು ಹಾಸ್ಪಿಟಲ್ಗೆ ದಾನ ಮಾಡ್ತಾರಲ್ಲ. ಒಂದು ಜೋರಾಗಿ ಚಪ್ಪಾಳಿ ತಟ್ಟರಿ ಇಂಥವ್ರಿಗೆ. ಇಂಥವುಗಳನ್ನ ಕೇಳ್ತೀವಿ, ಇಂಥವುಗಳನ್ನ ಹೇಳ್ತೀವಿ. ಸಮಾಜದಲ್ಲಿ ಪರೋಪಕಾರ ಜೀವನ ಅಂತಂದ್ರೆ ಹಿಂಗ ಇದನ್ನ ತಿಳ್ಕೊಬೇಕು. ಜೀವನ ಯಾವಾಗ ಸುಂದರ ಆಕೈತಿ ಅಂತಂದ್ರೆ ಇಷ್ಟ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಜೀವನ ಸುಂದರ ಆಗ್ಬೇಕು ಅಂತಂದ್ರೆ ಒಂದು ಕಡೆ ಕೊಟ್ಟವ್ರ ಲಿಸ್ಟ್ ಮಾಡ್ರಿ, ಇನ್ನೊಂದು ಕಡೆ ಇಸ್ಕೊಂಡವ್ರ ಲಿಸ್ಟ್ ಮಾಡ್ರಿ. ನಿಮ್ಮ ಜೀವನ ಸುಂದರ ಆಗ್ಬೇಕು ಅಂತಂದ್ರೆ ಒಂದು ಕಡೆ ಕೊಟ್ಟವ್ರದು, ಇನ್ನೊಂದು ಕಡೆ ನೀ ಎಷ್ಟು ಇಸ್ಕೊಂಡಿ ಅಲ್ಲ ಅದನ್ನ ಲಿಸ್ಟ್ ಮಾಡಿ ಎರಡು ಮುಂದೆ ಇಟ್ಕೊಂಡು ಜೀವನ ಯಾವಾಗ ಸುಂದರ ಆಕೈತಿ ಅಂದ್ರೆ ಇಸ್ಕೊಂಡವ್ರಕ್ಕಿಂತ ನೀ ತಗೊಂಡಿದ್ರಕ್ಕಿಂತ ಕೊಟ್ಟಿದ್ದೇನಾದ್ರೂ ಜಾಸ್ತಿ ಇತ್ತಂದ್ರೆ ಅವಾಗ ನಿನ್ನ ಜೀವನ ಸುಂದರ ಆಕೈತೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ತಲೆಯಾಗಿ ಇಟ್ಕೊಂಡು ಬದುಕಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತೇವೆ. ದೇವಾ ಹೇ ಜೋ ಜನ್ಮಲ ಅಲೆಲ ಹೇ ತೋ ಏಕ ದಿವಸ ಮರ್ನಾರಜ್. ಇವ್ನ ಎರಡು ತಲೆಯಾಗಿ ಇಟ್ಕೊಳ್ಬೇಕಾಗ್ತದ. ಪರಮಾತ್ಮ ಅನ್ನುವಂಥವ್ನು ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದನ್ನೆಲ್ಲ ಕೊಟ್ಟು ಇದು ನೋಡಿ, ದೇವದಾಸಿಮಯ್ಯನವ್ರು ಹೇಳ್ತಾರ, ಶರದಿಯ ಮೇಲೆ ಧರೆಯ ಕರಗದಂತರಿಸಿದೆ. ಶರದಿಯ ಮೇಲೆ ಧರೆಯ ಕರಗದಂತರಿಸಿದೆ. ಈ ಭೂಮಿ ಮೇಲೆ 3 ಪಟ್ಟು ನೀರದ, 3 ಪಟ್ಟು ನೀರದ, ಮ್ಯಾಗಿಂದ ನೀರು ಬೀಳ್ತದ, ತೆಳಗಿಂದ ನೀರು ಬೀಳ್ತದ. ಇಷ್ಟೆಲ್ಲ ಇದ್ರೂ ಸಹಿತ ಇದು ಕರಗಲಾರ್ದಂಗೆ ನಿಂತೈತಲ್ಲಪ್ಪ ಮುರುಡನೆ, ಇದು ನನ್ನ ತಾಕತ್ತಲ್ಲ ಅಂತಾರ ಅವ್ರು. ಇದು ನನ್ನ ತಾಕತ್ತಲ್ಲ. ಮುಂದುವರೆದು ಹೇಳ್ತಾರ ಅವರು, ಆಕಾಶಕ್ಕೆ ಅಂಬುದಿಗೆ ಬೋನವ ಕಂಬವ ನಿಲ್ಲದಂತೆನಿಸಿದೆ. ಇಷ್ಟಾಕುಂಡ ದೊಡ್ಡ ಆಕಾಶ ಐತಿ, ಕಣ್ಣೆತ್ತಿ ನೋಡ್ರಿ. ಜಸ್ಟ್ ಒಂದು ಮನೆಗೆ ಇಷ್ಟಾಕುಂಡ ಪಿಲ್ಲರ್ ಕೊಟ್ಟಾರ, ಇಷ್ಟಾಕುಂಡ ಛತ್ ಹಾಕ್ಯಾರ, ಇಷ್ಟೆಲ್ಲ ಮಾಡ್ಯಾರ. ಅದನ್ನ ನಿಂದಿರ್ಸ್ಬೇಕಾದ್ರೆ ಇಷ್ಟಾಕುಂಡ ಕಷ್ಟಪಟ್ಟಾರ. ಆಕಾಶವನ್ನು ಕಣ್ಣು ಬಿಟ್ಟು ನೋಡಿದ್ರೆ ಒಂದು ವೆಂಟಿಲೇಷನ್ ಇಲ್ಲ, ಒಂದು ಕಾಲಮ್ ಇಲ್ಲ, ಒಂದು ಬೀಮ್ ಇಲ್ಲ. ಮತ್ತೆ ಯಾರು ನಿಂದಿರ್ಸಿದ್ರ ಪದನ ನಮ್ಮ ಜಡ್ಕೊಂಡು ನಿಂತಾನ. ಒಂದು ವ್ಯವಸ್ಥೆ ಐತಲ್ಲ ಅದಕ್ಕೆ ಪರಮಾತ್ಮ ಅಂತ ಕರೀತಾರೆ. ಹಾಗಾಗಿ ಪರಮಾತ್ಮನ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ಕಾಣ್ಲಿಕ್ಕಿಲ್ಲ. ಆದ್ರೆ ಆತ ಇರ್ಲಿಲ್ಲ ಅಂದ್ರೆ ಈ ಜಗತ್ತಿನಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ತಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ವಿಚಿತ್ರವನ್ನು ಗಗನದೊಳಗೆ ತುಂಬಿಟ್ಟಾನ. ಹಂಗಾಗಿನೇ ಎಷ್ಟೋ ಮಂದಿ ವಿಜ್ಞಾನಿಗಳು ಇವತ್ತಿಗೂ ಸಹಿತ ಭೂಮಿ ಮೇಲೆ ಹೆಂಗ್ ಬದುಕಾಕ್ ಬರ್ತದ ಹಂಗ ಚಂದ್ರ ಲೋಕದಾಗ ಬದುಕಾಕ್ ಬರ್ತದನು, ಮಂಗಳ ಲೋಕದಾಗ ಬರ್ತದನು. ಈ ಸೂರ್ಯನ ಸಮೀಪಕ್ಕೆ ಹೋಗ್ಯಾರ. ಒಂದಿಷ್ಟು ಸೂರ್ಯನ ಸಮೀಪಕ್ಕೆ ಹೋಗಕ್ ಆಗೋದಿಲ್ಲ. ಆದ್ರೆ ಅವನು ಬಿಟ್ಟು ಎಷ್ಟೋ ದೂರ ನಿಂತ್ಕೊಂಡು ಅಲ್ಲೇನ್ ನಡೀತದ ಅನ್ನುವಂಥದ್ದನ್ನ ಆಧಾರ ಮಾಡೋದಕ್ಕ. ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಭಗವಂತನ ದೊಡ್ಡ ಕೃಪಾ ಎಷ್ಟೈತಿ ನಮ್ಮ ಮೇಲೆ ಅಂದ್ರೆ ಇವೆಲ್ಲ ಈ ಭಾಳ ಮಂದಿ ಗೊತ್ತಾಗೋದಿಲ್ಲ. ಗೊತ್ತಿರ್ತದ ಅದೇನ್ ಬಿಡು ನಡೆದಕ್ಕಲ್ಲ ಕ್ರಿಯಾ ಅನ್ನುವಂಥ ಭಾವನಾದಾಗ ಇರ್ತೀವಿ ನಾವು. ಈ ಭೂಮಿ ಒಳಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನೊಳಗೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬಂದು ಬಿದ್ದುಬಿಟ್ಟಿದ್ರೆ ಯಾವ ಜೀವಿಗಳು ಬದುಕಾಕಿದ್ದಿಲ್ಲ. ಆದ್ರೆ ಮ್ಯಾಗ ಪರಮಾತ್ಮ ಇಷ್ಟು ಕಿಲೋಮೀಟರ್ ಅಂತರದೊಳಗೆ ಒಂದು ಓಜನ್ ಪದರ ಅಂತ ತೀರ್ಮಾನ ಮಾಡ್ಯಾರ. ನಮ್ಮ ತಲೆಗೆ ಹೆಂಗೆ ಹೆಲ್ಮೆಟ್ ಇರ್ತೈತಿ ಹಂಗೆ ಈ ಭೂಮಿ ಪ್ರೊಟೆಕ್ಟರ್ ಅಂತಾರ, ಪ್ರೊಟೆಕ್ಟರ್ ಅದನ್ನು ತಯಾರು ಮಾಡಿಟ್ಟಾನ. ಅದನ್ನು ತಯಾರು ಮಾಡಿಟ್ಬಿಡ್ಲೆ ಅದಕ್ಕೆ ಬಂದು ಹಿಂಗೆ ಬೆಳಿತಂದ್ರೆ ಅದು ಯುಟಿಲೈಸ್ ಮಾಡ್ತೈತಿ. ಯುಟಿಲೈಸ್ ಮಾಡಿ ನಮ್ಗೆ ಎಷ್ಟು ಬೇಕು ಅಟ್ಟ ಕೊಡುವಂಥ ಪ್ರಯತ್ನ ಮಾಡ್ತದೆ. ಆ ಓಜನ್ ಪದರನು ಸಹಿತ ಬ್ಲ್ಯಾಕ್ ಹೋಲ್ ಅಂತ ಕಂಡು ಹಿಡಿಯಕತ್ತಾರೆ. ಇದೊಂದು ಸ್ವಲ್ಪ ಖಗೋಳ ಓದೋರು ಗೊತ್ತಾಗ್ತದ. ವಿಚಾರ ಮಾಡ್ಕೊಡ್ರಿ. ಅಷ್ಟೆಲ್ಲ ಪ್ರೊಟೆಕ್ಟ್ ಮಾಡಿ ನಮ್ಮನ್ನು ಚಂದ ಬದುಕಾಕಂತ ತಿಳ್ಕೊಂಡು ಇಲ್ಲಿ ತಂದು ಬಿಟ್ಟಾಗ
4 ದಿವಸ ಚಂದಾಗಿ ಬದುಕಬೇಕಿಲ್ಲ, 4 ದಿವಸ ಚಂದಾಗಿ ಬದುಕಬೇಕಿಲ್ಲ. ಇಲ್ಲಿ ಇದ್ದಂಗೆ ಇರಬೇಕು, ಇಲ್ಲಿ ಇರ್ಲಾರ್ದಂಗೆ ಇರಬೇಕು, ಇಲ್ಲಿ ಇದ್ದಂಗೆ ಇರಬೇಕು, ಇಲ್ಲಿ ಇರ್ಲಾರ್ದಂಗೆ ಇರಬೇಕು. ಸುಮ್ಮನೆ ಪರಮಾತ್ಮ ಒಂದು ದಿವಸ ಕರಿತಾನ, ಎದ್ದು ಹೋಗೋಂಗಿರ್ಬೇಕು. ಎದ್ದು ಹೋಗೋ ಮುಂದೆ ಹಂಗ ಹೋಗಂಗಿಲ್ಲ, 4 ಮಂದಿ ಮನಸ್ಸು ಗೆದ್ದ ಹೋಗ್ಬೇಕು. ಇದು ನಮ್ಮ ಬದುಕಿನ ಸಿದ್ಧಾಂತ ಆಗ್ಬೇಕು ಅನ್ನುವಂಥದ್ದನ್ನ ತಿಳ್ಕೋಬೇಕು. ಹೇಳಿದಾಗ ಒಂದು ಚಪ್ಪಾಳಿ ಹೊಡೆದು ಮರುದಿವ್ಸ ಮುಂದೆ ಹೋಗಿ ಡಿಶಿಮ್ ಮಾಡ್ಕೊಂಡು ಕುಂತ್ರೆ ಯಾರು ವಿಚಾರ ಮಾಡೋದು? ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋದಂತ ರಗಡ್ ಮಂದಿ ನೋಡ್ತೀವಿ ನಾವು. ಭಾಳ ಸಣ್ಣ ಸಣ್ಣ ವಿಷಯಕ್ಕೆ ಅಂತ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ಯಾಕೆ ಮತ್ತೊಬ್ಬರು ಕೊಟ್ಟ ಮಕ ಕಟ್ಕೊಂಡು 2 ದಿವಸ ಬದುಕವ್ರದಿರಿ ನೀವು, 2 ದಿವಸ ಬದುಕವ್ರದಿರಿ. ಅವಾಗ ಒಂದು ಹೇಳ್ತಿದ್ರು ಮನುಷ್ಯಾಗ ಆಯುಷ್ಯ ಎಷ್ಟು ಅಂದ್ರೆ 100 ಅಂತಿದ್ರು. ಈ 100 ಅನ್ನಂಗಿಲ್ಲ, ಈಗ 75 ಒಳಗೆ ಬಂದೈತಿ. ಈಗ ರೇಷೋ ಒಂದು ಅಧ್ಯಯನದ ಪ್ರಕಾರ 75 ದಿವಸ 75 ವರ್ಷಗಳನ್ನು ಇಂಟು 365 ಮಾಡ್ರಿ ನೀವು. 8 ದಿವಸ ಹೊಕ್ಕಾವು, ಅದ್ರಾಗ ಅರ್ಧ ಮಲ್ಕಾಕ್ ಹೊಕ್ಕಾವು. ಇನ್ನು ಉಳ್ಕಿದ್ವು ಅವು ಕಟ್ಟಿ ಮ್ಯಾಗ ಕುತ್ಕೊಂಡು ಅವ್ನ ಬಗ್ಗೆ ಮಾತಾಡಿದ್ನೆ, ಇವನ್ ಬಗ್ಗೆ ಮಾತಾಡಿದ್ನೆ. ಅವ ಹಂಗೆ ಇವ ಹಿಂಗೆ ಅನ್ನೋದ್ರಾಗ ಒಂದು 4-5 ಸಾವಿರ ದಿವಸ ಹೋಗಿರ್ತಾವ. ಇಷ್ಟೆಲ್ಲ ದಿವಸಗಳು ಅದಕ್ಕೆ ಇದಕ್ಕೆ ಹೋಗಿಬಿಡ್ತಾವ. ಉಳಿದಿದ್ದು ಸ್ವಲ್ಪ ದಿವಸ ಉಳಿದಿರ್ತಾವ. ಅವನಾರ ಒಳ್ಳೆ ಕೆಲಸಕ್ಕೆ ಬಳಸ್ಕೋಬೇಕಲ್ಲ. ಹಾಗಾಗಿ ಕೊಟ್ಟ ಸಮಯವನ್ನು, ಕೊಟ್ಟ ಅವಧಿಯನ್ನು, ಕೊಟ್ಟ ಸಮಯವನ್ನು ಅವ ಇಷ್ಟದಂಗೆ ಬದುಕಿ ಹೋಗಿಬಿಟ್ರೆ ಅವ ಮತ್ತೆ ನಮ್ಮ ಕರುಣೆಯನ್ನು ತೋರ್ತಾನನ್ನುವಂಥ ಮಾತನ್ನು ಹೇಳಿ ಇವತ್ತೇನು ಬರ್ತದೆ ನೋಡಿ ಒಂದು ಹಾಡ್ತಕ್ಕೆ. ನೀ ಬೆರೆಸುವ ಭೇದ